ಮಾರ್ಚ್ 6ನೇ ತಾರೀಕು ನಮ್ಮ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ PS ಲಿಮಿಟ್ಸ್ನಲ್ಲಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ರಥೋತ್ಸವ ನಡೆಯಲಿದೆ. ಇದಕ್ಕೆ ನಮ್ಮ ನಮ್ಮ ರಾಜ್ಯದಿಂದ ಮತ್ತು ನೆರೆಯ ಆಂಧ್ರ ಪ್ರದೇಶ, ತೆಲಂಗಾಣದಿಂದ ಕೂಡ ಭಕ್ತರು ಬರ್ತಾರೆ. ಆಲ್ಮೋಸ್ಟ್ 3ರಿಂದ 3.5 ಲಕ್ಷ ಜನ ಸೇರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ರೀತಿಯ ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತಾ ಇದ್ವಿ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಜಾತ್ರೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಯಾವುದೇ ಪ್ರಾಣಿ ಬಲಿ ಆಗಬಾರ್ದು. ಅದಕ್ಕೆ ಕೂಡ ನಾವು ಕಟ್ಟುನಿಟ್ಟಿನ ಬಂದೋಬಸ್ತನ್ನು ಮಾಡಿದ್ವಿ. ಯಾರೇ ಕೂಡ ಆ ರೀತಿ ಕಾನೂನುಬಾಹಿರವಾಗಿ ಏನಾದರೂ ಪ್ರಾಣಿ ಬಲಿ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲ್ಲ ನಾವು. ಸೊ ಈ ಬಂದೋಬಸ್ತ್ ಸಲುವಾಗಿ ನಾವು 800 ಜನ PC ಮತ್ತು SCಗಳನ್ನು ಮತ್ತು 96 ಜನ ASIಗಳನ್ನು, 46 ಜನ PSIಗಳನ್ನು, 18 ಜನ ಇನ್ಸ್ಪೆಕ್ಟರ್ಗಳನ್ನು ಮತ್ತು 7 ಜನ DSPs ಮತ್ತು ಒಬ್ಬ SP, ಒಬ್ಬ ಅಡಿಷನಲ್ SP ಸೇರಿದಂತೆ ಸಿವಿಲ್ ಪೊಲೀಸ್ ಡಿಪ್ಲಾಯ್ಮೆಂಟ್ ಅನ್ನು ಮಾಡ್ಕೊಳ್ತಾ ಇದ್ವಿ. ಅದೇ ರೀತಿ 80 ಜನ ಟ್ರಾಫಿಕ್ ಕಾನ್ಸ್ಟೇಬಲ್ಸು, 5 ಜನ ಟ್ರಾಫಿಕ್ ASIs ಮತ್ತು 7 ಜನ ಟ್ರಾಫಿಕ್ PSIs ಟ್ರಾಫಿಕ್ ನಿರ್ವಹಣೆಗೆ ನಾವು ಡಿಪ್ಲಾಯ್ಮೆಂಟ್ ಮಾಡ್ಕೊಳ್ತಾ ಇದ್ವಿ. ಅದೇ ರೀತಿ 8 DR ಪಾರ್ಟೀಸ್ ಮತ್ತು 4 ಕ್ವಿಕ್ ರೆಸ್ಪಾನ್ಸ್ ಟೀಮ್ಸ್, 600 ಜನ ಹೋಮ್ ಗಾರ್ಡ್ಸ್, ಇಷ್ಟು ಡಿಪ್ಲಾಯ್ಮೆಂಟ್ ನಾವು ಮಾಡ್ಕೊಳ್ತಾ ಇದ್ವಿ. ಬಂದೋಬಸ್ತಲ್ಲಿ ಈ ವರ್ಷ ನಾವು ಹೊಸದಾಗಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ಸ್ ಮಾಡ್ಕೊಂಡಿದ್ವಿ. ನಾವು ಯಾವ ರೀತಿ ಗಣೇಶ್ ಬಂದೋಬಸ್ತ್ ಟೈಮ್ನಲ್ಲಿ ಒಂದು ಕ್ವಿಕ್ ರೆಸ್ಪಾನ್ಸ್ ಟೀಮ್ಸ್ ಮತ್ತು ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ಸ್ ಮಾಡ್ಕೊಂಡಿದ್ವಿ. ಈ ನಾಯಕನಹಟ್ಟಿ ಜಾತ್ರೆಯಲ್ಲಿ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಮತ್ತು ಒಟ್ಟಾರೆ ಒಂದು 60 CC ಕ್ಯಾಮ್ರಾಸ್ ಹಾಕೊಂಡಿದ್ವಿ. ಯಾವುದೇ ಪ್ರಾಪರ್ಟಿ ಅಫೆನ್ಸಸ್ ಆಗದಂಗೆ ಅದನ್ನು ನೋಡ್ಕೊಳ್ತೀವಿ. ಮತ್ತು ಎಲ್ಲ ಕಡೆ ಕೂಡ ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್ ಇರುತ್ತೆ. ಯಾರೇ ಮಕ್ಕಳು ಏನಾದರೂ ಪೇರೆಂಟ್ಸಿಂದ ಸಪ್ರೇಟ್ ಆದರೆ ಅವ್ರನ್ನ ಇಮಿಡಿಯೇಟ್ಲಿ ಫೈಂಡ್ ಔಟ್ ಮಾಡೋಕ್ಕೆ ನಾವು ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಕ್ಯೂ ವ್ಯವಸ್ಥೆ ಕೂಡ ಈ ವರ್ಷ ಇನ್ನೂ ಚೆನ್ನಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ. ಸೊ ಒಟ್ಟಾರೆಯಾಗಿ ಬಂದೋಬಸ್ತನ್ನು ತುಂಬ ಅಚ್ಚುಕಟ್ಟಾಗಿ ಮಾಡೋಕ್ಕೆ ನಾವು ಎಲ್ಲ ರೀತಿಯ ಬಂದೋಬಸ್ತನ್ನು ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು.